ಜನಕ್ಕೆ ಆ ಪುಸ್ತಕಗಳನ್ನು ತಲುಪಿಸಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಅದು ನಿರಂತರವಾಗಿ ನಾವು ಅದನ್ನು ಸಮಾಜಕ್ಕೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ನಮ್ಮ ಸಮಾಜ ಸುಸಂಸ್ಕೃತ ಸಮಾಜವಾಗಬೇಕು. ಅದು ಧರ್ಮಾಧಾರಿತವಾಗಿ ನಡಿಬೇಕು. ಆ ಧರ್ಮಾಧಾರಿತವಾಗಿ ನಡಿಬೇಕು ಅಂತಂದರೆ ನಮಗೆ ಗೀತೆ ಬಹಳ ಮುಖ್ಯವಾಗಿ ಬೇಕಾಗತ್ತೆ. ಅದು ಅನಿವಾರ್ಯವೂ ಹೌದು. ಅಂಥ ಅನಿವಾರ್ಯವಾದ ಗೀತೆಯನ್ನು ನಾವೆಲ್ಲರೂ ಕೂಡ ಕೇಳಿಸ್ಕೊಳ್ಳೋಣ. ನೀವು ಆ ಗೀತಾ ತರಗತಿಗಳಲ್ಲಿ ಭಾಗವಹಿಸ್ತಾ ಇದ್ದೀರಾ. ಜೊತೆಗೆ ಅರ್ಥಚಿಂತನೆಯಲ್ಲೂ ಭಾಗವಹಿಸ್ಬೋದು, ಅರ್ಥಗಳನ್ನು ತಿಳ್ಕೊಳ್ಬಹುದು. ಎಲ್ಲವನ್ನ ಈ ಗೀತಾ ಜ್ಞಾನಯಜ್ಞ ಟ್ರಸ್ಟ್ ಮತ್ತು ಮೈತ್ರಿ ಪ್ರತಿಷ್ಠಾನ ಎರಡು ಸಹಯೋಗದಲ್ಲಿ ಅದನ್ನು ಮುಂದೆ ನಡೆಸ್ಕೊಂಡು ಹೋಗ್ತಕ್ಕಂತಹ ಎಲ್ಲ ಚಿಂತನೆಗಳು ನಡೆದಿದ್ದಾವೆ. ನಾನು ಅವರನ್ನು ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ, ಯಾರ್ಯಾರಿಗೆ ಗೀತೆ ಪಾರಾಯಣ ಆಗಿರುತ್ತದೆ, ಅರ್ಥಚಿಂತನೆ ಮಾಡಬೇಕು ಅನ್ನೋರು ಪ್ರತಿಷ್ಠಾನದಲ್ಲಿ ಬೆಳಗ್ಗೆ 6:30 8 ಗಂಟೆ ಒಂದು ಒಳ್ಳೆ ಚಿಂತನೆ ನಡೆಯುತ್ತೆ, ಅದರಲ್ಲಿ ಭಾಗವಹಿಸ್ಬೋದು. ಈ ಥರ ಚಿಂತನೆಗಳನ್ನು ಹೇಳಿದ್ದೆ. ಸೊ ಅವೆಲ್ಲವೂ ಸಾಕಾರವಾಗ್ತಾ ಇದೆ. ಈ ವೇದಿಕೆಯಲ್ಲಿ ಭಾಗವಹಿಸಿದ್ದಕ್ಕೆ ನನಗೆ ಅತ್ಯಂತ ಖುಷಿ ಆಗ್ತಾ ಇದೆ. ಯಾಕೆಂತಂದರೆ ಗೀತೆ ನನ್ನ ಬಾಲ್ಯದಿಂದ ನನ್ನ ಜೊತೆ ಇದೆ. 700 ಶ್ಲೋಕಗಳನ್ನು 18 ಅಧ್ಯಾಯಗಳನ್ನು ನಾನು ನನ್ನ 12ನೇ ವಯಸ್ಸಿನಲ್ಲೇ ಸಂಪೂರ್ಣವಾಗಿ ಬೈಹಾರ್ಟ್ ಮಾಡಿದ್ದೆ. ಆ ಕಾಲದಿಂದನೂ ಗೀತೆ ನನ್ನ ಜೊತೆ ಇದೆ. ಸೊ ನನಗೆ ಭಾಳ ಸಂತೋಷ ಇದೆ. ನಾನಿವತ್ತು ಸಮಾಜದಲ್ಲಿ ಅಥವಾ ನನ್ನ ವೃತ್ತಿ ಜೀವನದಲ್ಲಿ ಏನಾದರೂ ನಾನು ಪ್ರಗತಿಯನ್ನು ಸಾಧಿಸಿದ್ದೇನೆ ಅಂತ ನನಗನ್ನಿಸಿದ್ರೆ ಅಥವಾ ಸಮಾಜದನ್ನು ಗುರುತಿಸಿದ್ರೆ ಖಂಡಿತವಾಗಿ ಆ ಶ್ರೇಯಸ್ಸು ಅದು ಗೀತೆಗೆ ಸಲ್ಲತ್ತೆ. ಎಲ್ರಿಗೂ ನಮಸ್ಕಾರ.